ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಜೀವನಾಡಿಯು ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣದ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ. ತುಂಗಭದ್ರಾ ಜಲಾಶಯದಲ್ಲಿ ಇಂದಿನ ವರ್ಷ ಸುಮಾರು ಜಲಾಶಯ ನಿರ್ಮಾಣವಾಗಿ 70 ವರ್ಷ ಆದರೂ ಈಗ ಗೇಟ್ಗಳನ್ನು ಬದಲಾವಣೆ ಮಾಡಿದ್ದಿಲ್ಲ. ಇಂದಿನ ವರ್ಷ 19 ಗೇಟ್ ಕಟ್ಟಾದ ಕಾರಣ ಸರ್ಕಾರಗಳು ಒಂದು ನಿರ್ಣಯ ತೆಗೆದುಕೊಂಡು ಕೇಂದ್ರ ಜಲ ಸಂರಕ್ಷಣಾ ಆಯೋಗದ ಅನುಮತಿ ಪಡೆದು ಕರ್ನಾಟಕ, ಆಂಧ್ರ, ತೆಲಂಗಾಣದ ವತಿಯಿಂದ 52 ಲಕ್ಷ ಕೋಟಿ ರೂಪಾಯಿಗಳ ಖರ್ಚು ಮಾಡಿ ಎಲ್ಲ 30 ಜಲಾಶಯದ 33 ಗೇಟ್ಗಳನ್ನು ನೂತನವಾಗಿ ಅಳವಡಿಸತಕ್ಕಂಥ ಒಂದು ಕ್ರಮವನ್ನು ಗುಜರಾತ್ ಕಂಪನಿಗೆ ಇವತ್ತು ಏನು ಟೆಂಡರ್ ಕೊಟ್ಟು ಕಾಮಗಾರಿಯನ್ನು ಆರಂಭ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಆದರೆ ಅವೇ ನೂತನ ಗೇಟ್ಗಳಿಗೆ ಏಕೆ ನೀವು ಹಳೆ ಚೈನ್ಗಳನ್ನು ಹಾಕ್ತಿದ್ದೀರಿ? ನೀವು ಕಂಪ್ಲೀಟ್ ಎಲ್ಲ ಗೇಟ್ಗಳಿಗೆ ನೂತನ ಚೈನ್ಗಳನ್ನು ಅಳವಡಿಸಬೇಕು. ಒಂದು ವೇಳೆ ಚೈನ್ಗಳು ಮತ್ತೆ ಕಟ್ಟಾದರೆ ಈ 3 ರಾಜ್ಯಗಳ 16 ಲಕ್ಷ ರೈತರ ಪರಿಸ್ಥಿತಿಗಳು ಏನು ಅಂತಕ್ಕಂಥ ವಿಚಾರದ ಮೇರೆನೆ ಇವತ್ತು ಮಾನ್ಯ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರನ್ನ ನಿನ್ನೆ ಸಂಜೆ ಭೇಟಿ ಮಾಡಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ವಿಷಯವನ್ನು ತಿಳಿಸಿದಾಗ, ಇಲ್ಲ ಈ ಕುರಿತು ಶೀಘ್ರವೇ ತಜ್ಞರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾತನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ತಿಳಿಸಿದ್ದಾರೆ. ಅದು ಸರ್ಕಾರಗಳು ದಯವಿಟ್ಟು ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಬೇರೆ ನೂತನ ಗೇಟ್ಗಳಲ್ಲ, ನೂತನ ಚೈನ್ಗಳನ್ನು ಸಹ ಅಳವಡಿಸಬೇಕಂತಕ್ಕಂಥ ಮಾತನ್ನ ತುಂಗಭದ್ರಾ ರೈತ ಸಂಘದಿಂದ ವಿನಂತಿ ಮಾಡ್ತದೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.